ಹೌದ್ರಿ ಮಾಸ್ತರ್ ಊಟ ಮಾಡ್ತಾರೆ ಅತ್ಯಂತ ಕುತೂಹಲದ ವಿಷಯ ಈ ಸೃಷ್ಟಿ, ನಮಗೆ ಕಣ್ಣಿಗೆ ಕಾಣುವ ಪ್ರಪಂಚ, ಈ ಸೃಷ್ಟಿಯ ರಚನೆ ಇದು ಹೇಗಾಯಿತು? ಮೊದಲೇನೂ ಇರಲಿಲ್ಲ, ಸುಮ್ಮನೆ ಪಟ್ಟ ಬಯಲಿತ್ತಷ್ಟೇ. ಸೃಷ್ಟಿಕರ್ತ ಈ ಬಯಲಿಗೆ ಬಣ್ಣವನ್ನು ತುಂಬಿದ, ಪಂಚಭೂತಗಳನ್ನು ನಿರ್ಮಾಣ ಮಾಡಿದ. ಭೂಮಿ ನಿರ್ಮಾಣ ಆಯಿತು, ನೀರು ನಿರ್ಮಾಣ ಆಯಿತು, ಅಗ್ನಿ, ಗಾಳಿ, ಆಕಾಶ, ಭೂಮಿಯ ಮೇಲೆ ಪರ್ವತಗಳು, ನದಿಗಳು, ಸಸ್ಯ, ಮರ, ಕ್ರಿಮಿ, ಕೀಟ, ಪಕ್ಷಿ, ಪಶು, ಪ್ರಾಣಿಗಳು, ಕೊನೆಗೆ ಮನುಷ್ಯ. ಮನುಷ್ಯ ಸೃಷ್ಟಿಕರ್ತನ ಸೃಷ್ಟಿಯ ಅತ್ಯಂತ ವಿಶೇಷ ಕಾಣಿಕೆ. ಮನುಷ್ಯ ಯಾಕೆ ಮನುಷ್ಯ ಸೃಷ್ಟಿಕರ್ತನ ಈ ಸೃಷ್ಟಿಯ ವಿಶೇಷ ಕಾಣಿಕೆ ಅಂದ್ರೆ, ಸುಮ್ಮನೆ ಒಂದು ಕ್ಷಣ ನಾವು ಈ ಸೃಷ್ಟಿಯ ಮೇಲೆ, ಇಲ್ಲಿರುವ ಪಶು ಪಕ್ಷಿ ಪ್ರಾಣಿಗಳ ಮೇಲೆ ಕಣ್ಣಾಡಿ ನೋಡೋಣ. ದೇವರು ಆನೆ ನಿರ್ಮಾಣ ಮಾಡಿದ, ಸೃಷ್ಟಿ ಮಾಡಿದ. ಆನೆಗೆ ಶಕ್ತಿ ಕೊಟ್ಟ, ಆದರೆ ಯುಕ್ತಿ ಕೊಡಲಿಲ್ಲ. ಜಿಂಕೆಗೆ ಓಡಲಿಕ್ಕೆ ಕೊಟ್ಟ, ಜಿಂಕೆಗೆ ಓಡ್ಲಿಕ್ಕೆ ಬರ್ತೈತಿ, ಆದ್ರೆ ಹಾಡ್ಲಿಕ್ಕೆ ಬರೋದಿಲ್ಲ. ಬರೀ ಓಡುವ ಶಕ್ತಿ ಇರ್ತದಕ್ಕಷ್ಟೆ. ಕೋಗಿಲೆಗೆ ಹಾಡುವುದಿಟ್ಟ, ಆದ್ರೆ ಬಣ್ಣ ಬೆಟ್ಟ. ಗಿಳಿಗೆ ಬಣ್ಣ ಕೊಟ್ಟ, ಪಂಜರದೊಳಗಿಟ್ಟ, ಅದಕ್ಕೆ ಹಾಡ ಕಂಠನ ಕೊಡಲಿಲ್ಲ. ಆದ್ರ ಶಕ್ತಿ, ಯುಕ್ತಿ, ಹಾಡಾಕ, ಓಡಾಕ, ಬರಾಕ, ಬುದ್ಧಿ, ಸಂಶೋಧನೆ ಎಲ್ಲವೂ ಸಹಿತ ಭಗವಂತ ಇದನ್ನೆಲ್ಲ ಸೃಷ್ಟಿ ಮಾಡೋದ್ನಲ್ಲ, ಅವನಿಗೆ ಅನ್ಸಕ್ಕ ಏನೋ ಕೊರತೆ ಐತಿ ನನ್ನ ಸೃಷ್ಟಿ ಒಳಗ. ಒಂದು ಈ ಸೃಷ್ಟಿಯ ಶಾಂಪಲ್ ಮಾಡ್ಬೇಕು ಅನಿಸ್ತಾವನಿಗೆ. ಈಗ ನೀವು ಹಂಪಿಗೆ ಹೋಗ್ತೀರಿ ಅಥವಾ ಬಿಜಾಪುರ ಗೋಲ್ಗುಂಬಟ ನೋಡಕ್ ಹೋಗ್ತೀರಿ. ಅದನ್ನ 100 ಎಕರೆ ಹಂಪಿ ಯಾರು ನೋಡಕ್ ಸಾಧ್ಯ? ಈಗ ವಯಸ್ಸಾದವ್ರು ಏನ್ ಮಾಡ್ತಾರಂದ್ರ, ಅಲ್ಲೊಂದು ಮ್ಯೂಸಿಯಂ ಮಾಡ್ಯಾರ. ಇದು 100 ಎಕರೆ ಹಂಪಿಯನ್ನ ಯಾರು ನೋಡಕ್ ಬರುದಿಲ್ಲ. ಈ ಮ್ಯೂಸಿಯಂ ನೋಡಿ ಬಿಟ್ರೆ 100 ಎಕರೆ ಹಂಪಿ ಅದ್ರಾಗ ಹೆಂಗ್ ಕಾಣತೈತೆ ಅಂತೀವೋ, ಹಂಗ ಎಲ್ಲ ಪಶು ಪಕ್ಷಿ ಪ್ರಾಣಿಗಳಲ್ಲಿರುವ ವಿಶೇಷ ಗುಣವನ್ನಿಟ್ಟು ಒಂದ್ ಏನ್ ನಿರ್ಮಾಣ ಮಾಡೋದ್ನಲ್ಲ, ಅದು ಮನುಷ್ಯ. ಇದು ಸೃಷ್ಟಿಯ ಇದೊಂದು ಸಣ್ಣ ಮ್ಯೂಸಿಯಂ ಇದ್ದಂಗ ಮನುಷ್ಯ ಅಂತ. ಇಟ್ ಈಸ್ ಎ ಸ್ಯಾಂಪಲ್ ಆಫ್ ಮ್ಯೂಸಿಯಂ. ಒಂದು ಮ್ಯೂಸಿಯಂ ಇದ್ದಂಗೆ ಸೃಷ್ಟಿಯೊಳಗೆ ನೀವು ಅನ್ನೋದಿಲ್ಲ, ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ. ಈ ದೇಹದೊಳಗೆ ಸೂರ್ಯನ ಬೆಳಕಿದೆ, ಸಮುದ್ರದ ನೀರಿದೆ, ಪ್ರಾಣವಾದ ವಾಯು ಪ್ರಾಣ ಇದೆ, ಆಕಾಶ ಇದೆ, ಬೈಲಿದೆ. ಏನಿಲ್ಲ ಹೇಳಿ, ಹೊರಗೆ ಜಗತ್ತಿನೊಳಗೆ ಏನಿದೆ ಅದೆಲ್ಲವೂ ಇದೆ. ಇದೊಂದು ಅಂಥ ಅದ್ಭುತ ಜೀವನ ದೇವರು ನಮಗೆ ಕೊಟ್ಟ. ಅರವಿಂದರು ಇದು ದಿ ಲೈಫ್ ಡಿವೈನ್ ಅಂತ ಕರೆದವರು. ಇದು ಮನುಷ್ಯನ ಜೀವನ, ಇದೊಂದು ದಿವ್ಯ ಜೀವನ. ಯಾಕೆ ಮನುಷ್ಯನ ಜೀವನ ದಿವ್ಯ ಜೀವನ ಅಂದ್ರೆ, ಒಂದು ನಾಯಿಯಾಗಿ ಹುಟ್ಟಿತು ಅಂದ್ರೆ ಅದು ಸಾವು ಸಹಿತ ನಾಯಿಯಾಗಿನೇ ಸಾಯ್ತೈತೆ.
ಒಂದು ಕತ್ತೆ ಕತ್ತಿಯಾಗಿ ಹುಟ್ಟಿದ್ರ ಸಾವು ಸಹಿತ ಕತ್ತಿಯಾಗಿನೇ ಸಾಯ್ತೈತಿ. ಒಂದು ಎಮ್ಮೆಯಾಗಿ ಹುಟ್ಟಿದ್ರೆ ಎಮ್ಮೆಯಾಗೆ ಸಾಯ್ತೈತಿ. ಅದ್ರೊಬ್ಬ ಮನುಷ್ಯನಾಗಿ ಹುಟ್ಟಬಹುದು. ಅದರ ಸಾವು ಏನಿದೆ, ಬುದ್ಧನಾಗಬಹುದು, ಬಸವನಾಗಬಹುದು, ಎಮರ್ಸನ್ ಆಗಬಹುದು, ಕಾಳಿದಾಸ ಆಗಬಹುದು, ವಾಟ್ ನಾಟ್. ಅದಕ್ಕ ಮನುಷ್ಯನ ಜೀವನ ಏನಿದೆ, ಇದು ದಿ ಲೈಫ್ ಜೀವನ. ಇದು ಬಹಳ ಅದ್ಭುತ ಶ್ರೇಷ್ಠ ಜೀವನ. ಮನುಷ್ಯ ಇಂಥ ಜೀವನಿದ್ರು ಸಹಿತ ದೇವರಿಷ್ಟು ಚಲೋ ಜೀವನ ಕೊಟ್ಟರು ನಮ್ದು ಅಳಾದ ಮುಗುದಿಲ್ಲ. ನಮ್ದು ಏನ್ರಿ ಜೀವನನ ಹೋದ್ರಲ್ಲ, ಇದು ವ್ಯರ್ಥ ಒಂದು ಜೀವನ ಕಳ್ಕೊಂಡು ಅಂತ. ಸುಮ್ಮನೆ ಒಂದು ಸಣ್ಣ ಸಸಿ ಇರ್ತೈತಿ. ಆ ಸಸಿ ನೋಡ್ರಿ ನೀವು, ಆ ಸಸಿ ಒಂದು ಸಣ್ಣ ಸಸಿಗೆ ಅದಕ್ಕ ಯಾರೋ ಬಂದು ತುಡಿತಾರ, ಆಡ್ ಬಂದು ತಿಂತಾವ, ಒಮ್ಮೆ ಗಾಳಿ ಜೋರಿಗೆ ಬಂದು ಮುರ್ಕೊಂಡು ಬೀಳ್ತೈತಿ. ಅದಕ್ಕೇನು ಯಾರ ಲೈಫ್ ಇನ್ಶೂರೆನ್ಸ್ ಮಾಡ್ಸಾರ, ಅದಕ್ಕೆ ಮುರಿದಿದ್ರು ಒಂದು ಇನ್ಶೂರೆನ್ಸ್ ಕೊಡ್ಬೇಕಂತ ಏನೂ ಇಲ್ಲ. ಮನುಷ್ಯರಿಗೆ ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಹ್ಯೂಮನ್ ರೈಟ್ಸ್ ಕಮಿಷನ್ ಅಂತ, ಮಾನವ ಹಕ್ಕುಗಳ ಆಯೋಗ ಅಂತ ಐತಿ, ಇವ್ರಿಗೆ ಯಾಕೆ ತೊಂದರೆ ಆಯ್ತು ಅಂತ ಕೇಳ್ತಾರೆ. ಹಂಗೆ ಪಾಪ ಪ್ಲಾಂಟ್ಸ್ ರೈಟ್ಸ್ ಕಮಿಷನ್ ಅಂತ ಎಲ್ಲೇ ಐತೇನೋ, ಸಣ್ಣ ಸಣ್ಣ ಸಸಿಗಳಿಗೆ ತೊಂದರೆ ಆದ್ರೆ ಏನಾರ, ವಿತ್ ಆಲ್ ಇನ್ಸೆಕ್ಯೂರಿಟೀಸ್ ಇಟ್ ಗ್ರೋಸ್. ಏನೂ ಸೆಕ್ಯೂರಿಟಿ ಇಲ್ಲ ಆದ್ರೂ ಸಹಿತ ಒಂದು ಸಣ್ಣ ಸಸಿ ಬೆಳೆದು ನಿಲ್ತೈತಿ. ಒಂದು ಪಕ್ಷಿ ಐತಿ, ಪಕ್ಷಿ ಅವು ನೋಡ್ರಿ ಹಿಂಗ ಒಂದು ಎಲ್ಲೋ ಕಟ್ಟಿದ ಗೂಡಿನೊಳಗೆ ಒಂದೆರಡು ಮರಿ ಹಾಕ್ತಾವ, ಒಂದಿಟ್ಟು ಕಾಳ ತಿಂದ ಹಾಡಬೇಕು ಅಂತ ಎಷ್ಟು ಮಸ್ತ್ ಇರ್ತಾವ. ಏನು ಮನುಷ್ಯರಂಗ ಅವು ಮರಿ ಹಾಕಿದ ಕೂಡ್ಲೆ ಏನ್ ಹೆಸರಿಡ್ಬೇಕಂತ ಹೇಳಿ ಇಂಟರ್ನೆಟ್ನಾಗ ಹುಡುಕ್ತಾವ. ಹೆಸರಿಡೋದು ಒಂದು ದೊಡ್ಡದೀಗ. ಅದು ಅವ್ರು 9 ತಿಂಗಳು ಅವಾಗ ಶುರು ಮಾಡ್ತಾರೆ ಏನ್ ಹೆಸರಿಡ್ಬೇಕಂತ. ಏನ್ ಹೆಸರಿಡ್ಬೇಕಂತ ಐತ, ಏನ್ ತೊಟ್ಲ ಬಟ್ಲ ತರವ್ರು ಬರೋರು ಅಂತದಾರ, ಏನ್ ಯಾವ ಇಂಗ್ಲಿಷ್ ಮೀಡಿಯಂಗೆ ಹಾಕ್ಬೇಕು, ಕನ್ನಡ ಮೀಡಿಯಂ ಅಂತ ಐತ, ಏನು FD ಮಾಡ್ಬೇಕು, ಇವ್ರ ಹೆಸರಲ್ಲಿ ಇದನ್ನ ಮಾಡ್ಬೇಕಂತ ಐತ. ಏನೂ ಇಲ್ಲ, ಏನೂ ಇಲ್ಲದ ಪಕ್ಷಿಗಳು ಎಷ್ಟು ಹಾಡ್ಕೊಂತಿರ್ತಾವಲ್ಲ. ಇವನಿಗೆಲ್ಲಾ ಚಲೋ ಜೀವನ ಕೊಟ್ಟಾನ. ಮಠಕ್ಕೆ ಬಂದ್ರು ಅಂದ್ರೆ ಮೊದಲು ಹೇಳೋ ಶಬ್ದ ನಮಸ್ಕಾರ ಮಾಡಿದ ತಕ್ಷಣ ಯಾಕೆ ಬಂದಿಲ್ಲ ಅಂತ ಕೇಳಿ, ಯಾಕ ಕುತ್ತಿಗೆ ಬಂದೈತಿ ನೋಡ ಅಂತ ಅವ್ರು ಹೇಳೋ ಬಳಸೋ ಶಬ್ದ ಇದು. ಕುತ್ತಿಗೆ ಬಂದೈತಿ ನಮ್ಗೆ. ಯಾಕೆ ಏನಾಗೈತಿ, ಸುಮ್ಮನೆ ಏನಾರ ಮಾಡ್ಕೋಬೇಕು ಅನಿಸ್ತೈತಿ ನಮಗೆ. ಅಲ್ಲ ಮಾಡ್ಕೋಬೇಕು ಬ್ಯಾಡ, ಮಠಕ್ಕೆ ಯಾಕೆ ಬರತ್ತೆ, ಮಾಡ್ಕೊಂಡ್ಬಿಟ್ಟಿದ್ರೆ ಮುಗಿದು ಏನಾರ ಮಾಡ್ಕೋಬೇಕು ಅನಿಸ್ತೈತಿ. ಇವ್ರೇನ್ ಹಿಂಗ ಅಂತಿರ್ತಾರಲ್ಲ, ಇವ್ರು ಹೋಗೋ ಪೈಕಿ ಅಲ್ಲ ಮಕ್ಳಿದ್ದವ್ರನ್ನ ಕಳ್ಸೋದು. ಅಲ್ಲಿ ಏನಾರ ಮಾಡ್ಕೋಬೇಕಂದ್ರೆ ಮತ್ತೆ ಯಾಕೆ ಬದುಕಿ ಅಂತ ಕೇಳ್ಬೇಕ ಮುದುಕ. ಮತ್ ಏನಾರ ಮಾಡ್ಕೊಳಂಗಿತ್ತಂದ್ರೆ ಯಾಕಪ್ಪ ಹೆಜ್ಜೆ, ಯಾಕೆ ಬದುಕಿ? ಸುಮ್ಮ ಮುದುಕಿ ಮಾರಿ ನೋಡಿದೀನಿ ನಾನು. ನನಗ ಕಣ್ಣು ಕಾಣೋದಿಲ್ಲ, ಇನ್ನು ಮುದುಕಿ ಏನ್ ಮಾರಿ ಕಾಣ್ತಿತ್ತು. ಅದು ಮುದುಕಿ ಕೇಳ್ಬೇಕು. ಮತ್ತ ಅದ್ ಹಿಂಗ ಅಂತನಲ್ಲ, ಅದ್ ತೊಳೆದು ಬಳದ ಇದು ಯಾವಾಗ ಹೋಗೈತೆ ಅಂತ ಕುಂತಿ ನೋಡಂತ ಅಂದ್ರೆ ದೇವ್ರು ಎಲ್ಲ ಕೊಟ್ಟಾಗೂ ಸಹಿತ ಒಂದು ಆಯುಷ್ಯ ಹೋತಿದಕ್ಕಿದು. ಹೋಗುತ್ತಿಹುದು ಕಾಯಗರ್ಥ. ಏನಪ್ಪ ಕೊನೆಯ ಕ್ಷಣದೊಳಗೆ ಮನುಷ್ಯ ಹೇಳಿದ್ದೇನು ಅಂದ್ರ, ಏನ್ರಿ ಜೀವನ ನಮ್ಮದು ಸಫಲ ಆಗ್ಲಿಲ್ಲ, ಸಾರ್ಥಕ ಆಗಲಿಲ್ಲ. We failed to live a good life. ನಾವೊಂದು ಚಲೋ ಜೀವನ ಕಟ್ಟುವಲ್ಲಿ ವಿಫಲಾದಿವಿ ಅಂತ ಎಲ್ಲರ ಗೋಳು. ಈಗ ಮನುಷ್ಯ ನೋಡ್ರಿ, ಊರಾಗ ಒಬ್ಬ ವ್ಯಕ್ತಿ ತೀರ್ಕೊಂಡ ಅಂದ್ರ ಏನಂತಾರ, ಒಬ್ಬ ಸೌಕಾರ ತೀರ್ಕೊಂಡ ಅಂತ ಹೇಳಿ. ಯಾಕೆ ತೀರ್ಕೊಂಡ್ರಿ ಅಂತ ನೀವು ಪ್ರಶ್ನೆ ಮಾಡ್ರಿ. ಯಾಕೆ ತೀರ್ಕೊಂಡ ಅಂತ ಪ್ರಶ್ನೆ ಮಾಡಿದ್ರ, ಅವನು ಬ್ರೇನ್ ಫೇಲ್ ಆಗೈತ್ರಿ, ಕಿಡ್ನಿ ಫೇಲ್ ಆಗೈತ್ರಿ, ಲಿವರ್ ಫೇಲ್ ಆಗೈತ್ರಿ, ಹಾರ್ಟ್ ಫೇಲ್ ಆಗೈತಿ. ನಿಮ್ಮೂರು ಬಸ್ ಸ್ಟ್ಯಾಂಡ್ನಾಗ ಹೋಗಿ ನಿಂತು ಒಂದು ತಗಡಿನ ಬಸ್ ಈ ಕಡೆ ಮುದೋಳ ಕಡೆ ಹೋಗೋ ಬಸ್ ಹೋತನ್ರಿ ಅಂತ ಕೇಳ್ರಿ. ಸಾವುಕಾರಗ ಕಿಡ್ನಿ ಫೇಲ್,
ಹಾರ್ಟ್ ಫೇಲ್, ಲಿವರ್ ಫೇಲ್. ನಿಮ್ಮೂರ್ ಬಸ್ ಸ್ಟ್ಯಾಂಡ್ನಾಗ ನಿಂತು ಮುದೋಳ ಕಡೆ ಹೋಗೋ ಬಸ್ ಹೋತನ್ರಿ ಅಂತ ಕೇಳ್ರಿ, ಜಸ್ಟ್ ಪಾಸ್ ಆತ್ ನೋಡ್ರಿ ಅಂತಾರ. ತಗಡಿನ ಬಸ್ ಹೋದ್ರ ಪಾಸ್ ಆತಂದ್ರು, ಇವ ಹೋದ್ರ ಫೇಲ್ ಆತಂತಾರಲ್ಲ. ಫೇಲ್ ಆಗೋ ಕೆಲಸ ಏನ್ ಮಾಡ್ಯಾರ? ಯಾಕೆ ಇವ ಫೇಲ್ ಆದಂತ? ಮನುಷ್ಯನಿಗೆಲ್ಲ ಕೊಟ್ಟರು ಬದುಕಿನಲ್ಲಿ ವಿಫಲತೆ ಯಾಕಾತು ಅನ್ನೋದೊಂದು ಪ್ರಶ್ನೆ. ಅಮೆರಿಕದೊಳಗ ಒಬ್ಬ ಎರಿಕ್ ವೈಹನ್ ಮೇಯರ್ ಅಂತ ಆಗಿ ಹೋದ. ಅವನ ಹೆಸರೇನು? ಎರಿಕ್ ವೈಹನ್ ಮೇಯರ್. ನಿಮಗೊಷ್ಟು ನೆನಪು ಬಿಡ್ಲಿಲ್ಲ ಅಂದ್ರೆ ಬೇಗಳ ಮಸ್ತ್ ನೆನಪು ಬಿಡುವಂತೀವಿ. ಸುಮ್ಮನೆ ಎರಿಕ್ ಅಂತ ಇಷ್ಟು ಕಿರಿಕಲ್ಲ ಮತ್ ನಾ ಹೇಳೋದು. ಅವನ ಹೆಸರು ಎರಿಕ್ ವೈಹನ್ ಮೇಯರ್. ಎರಿಕ್ ಅಂತ ಇಷ್ಟು ನೆನಪಿಟ್ಕೊಳ್ರಿ. ಸಣ್ಣ ಹುಡುಗ ಸಾಲಿಗೆ ಹೋಗ್ತಿತ್ತು. 14-15 ವರ್ಷ. ಬಹಳ ಬುದ್ಧಿವಂತ ಹುಡುಗ, ಚುರುಕಿತ್ತು. ಎಲ್ಲ ಫ್ರೆಂಡ್ಸ್ ಜೊತೆ ಓದೋದು, ಆಟ ಆಡೋದು ಎಲ್ಲ ಮಾಡ್ತಿತ್ತು. ಅದ್ರ ಕಾಲನ ಲೀಲೆ ಬಹಳ ವಿಚಿತ್ರ. ಏನಂದ್ರೆ ಅದಕ್ಕೊಂದು ರೆಟಿನೋಸಿಸಿಸ್ ಅಂತ ರೋಗ ಬಂತು. ಅಂದ್ರೆ ಕಣ್ಣಿನ ರೋಗ. ರೆಟಿನೋಸಿಸಿಸ್ ಅಂದ್ರೆ ಈ ಸ್ಲೋಲಿ ಅದಕ್ಕ ಕಣ್ಣು ದೃಷ್ಟಿ ಮಾಂದ್ಯ ಆಗ್ತದೆ, ಕಣ್ಣು ಕಾಣ್ಲಾರ್ದಂಗ ಹುಡುಗ. ಎಲ್ಲರ ಜೊತೆ ಆಡ್ತಿತ್ತು, ಓಡ್ತಿತ್ತು, ಕೂಡ್ತಿತ್ತು. ಯಾವಾಗ ಕಣ್ಣು ಕಾಣ್ಲಾರ್ದಂಗ ಆತಲ್ಲ, ಅವಾಗ ಅಪ್ಪ ಚಿಂತೆಕ್ಕಿಂತ ಹುಡುಗ ಅಳ್ಕೊಂತ ಕುಂತು ಮನ್ಯಾಗ. ಅವ್ರ ಅಪ್ಪ ಒಂದ್ ದಿವ್ಸ ಅಳ್ಕೊಂತ ಕುಂತ ಮಗನಿಗೆ ಎರಿಕ್ ಹೇಳ್ತಾನ, ನೋಡು, ಈ ಸೃಷ್ಟಿ ಅಳಕ್ ಹೋಗ್ಬೇಡ. ಸೃಷ್ಟಿ ನಿನಗೆ ನೋಡುವುದನ್ನು ನಿಲ್ಲಿಸಿರಬಹುದು, ಆದ್ರೆ ನಡೆಯುವುದನ್ನು ನಿಲ್ಲಿಸಿಲ್ಲಲ್ಲ ಅಂತಂದವ್ರ ಅಪ್ಪ. ಹೆಂಗ ಹೇಳುವ ಮಾತು ಹೆಂಗೈತಿ? ತಂದೆ ತಾಯಿ ಮಕ್ಕಳಿಗೆ ಹೇಳಬೇಕಾಗ್ತೈತಿ. ಅಪ್ಪ ಮಗ ಯಾವಾಗ ಕುರುಡಾದಂತ ಗೊತ್ತಾತು, ವಿಕಲಚೇತನ ಆದ ಅಂತ ಗೊತ್ತಾತು, ಅವಾಗ ಕಣ್ಣಿಲ್ಲ ಅಂತ ಗೊತ್ತಾದ್ಮೇಲೆ ಸೃಷ್ಟಿ ನಿನ್ನ ದೃಷ್ಟಿಯನ್ನ ನಿಲ್ಲಿಸಿರಬಹುದೇ ಹೊರತು ನಿನ್ನ ನಡಿಲಿಕ್ಕೆ ನಿಲ್ಲಿಸ್ಲಿಕ್ಕೆ ಆಗುದಿಲ್ಲಲ್ಲ. ಕಣ್ಣಿಲ್ಲದ ಹುಡುಗ ಏನ್ ಮಾಡಬೇಕು? ನಾವು ಬಾಳ ಆದ್ರೆ ಒಂದಿಷ್ಟು ಬಡಿಗೆ ಕೊಟ್ಟೆವು, ಏನೋ ಮಾಡ್ಯವು, ಭಿಕ್ಷೆ ಬೇಡ್ಕೊಂಡು ಬದುಕಬಹುದಾಗಿ. ಆದ್ರೆ ಕಣ್ಣಿಲ್ಲದ ಎರಿಕ್ ಏನ್ ಮಾಡ್ತಾನಂದ್ರ ಬ್ರೈಲ್ ಕಲಿತಾನ, ಕಂಪ್ಯೂಟರ್ ಕಲಿತಾನ. ಬ್ರೈಲ್ ಕಲಿತು ಕಂಪ್ಯೂಟರ್ ಕಲಿತು ಅವನಿಗೆ ಏನ್ ಅನಿಸ್ತು ಅಂದ್ರೆ ಸಣ್ಣ ಪುಟ್ಟ ಗುಡ್ಡಗಳನ್ನು ಹತ್ತಬೇಕಂತ ಅನಿಸ್ತು. ಯಾರು? ಕಣ್ಣಿಲ್ಲದ ಹುಡುಗ. ಸಣ್ಣ ಪುಟ್ಟ ಗುಡ್ಡ ಹತ್ತುವಾಗ ಏರ್ತಿತ್ತು, ಬೀಳ್ತಿತ್ತು. ಹುಡುಗ ಏರ್ತಿತ್ತು, ಬೀಳ್ತಿತ್ತು, ಗಾಯ ಅದು, ರಕ್ತ ಬಂತು, ತೆಗಿ ಹೊಡ್ಕೊಂಡ. ಆದ್ರೆ ಮೆಲ್ಲಕ್ಕೆ ಗುಡ್ಡ ಹತ್ತದ ಕಲಿತು ಹುಡುಗ. ಕಣ್ಣಿಲ್ಲದ ಹುಡುಗ ಒಂದು ದಿವಸ ಸಂಕಲ್ಪ ಮಾಡ್ತು, ಏನಂದ್ರ ಒಂದು ದಿವಸ ಈ ವಿಶ್ವದ ಅತ್ಯಂತ ಎತ್ತರದ ಪರ್ವತ ಮೌಂಟ್ ಎವರೆಸ್ಟ್ ಹತ್ತಬೇಕಂತದ. ಯಾರು? ಕಣ್ಣಿಲ್ಲದ ಹುಡುಗ. ಅದನ್ನ ಹತ್ತಾಕ್ ಹೋಗಿ ಕಣ್ಣಿದ್ದವರ 340 ಮಂದಿ ಪ್ರಾಣ ಕಳ್ಕೊಂಡ. ಕಣ್ಣಿಲ್ಲದ ಹುಡುಗ ನಿರ್ಣಯ ಮಾಡಿ, ಆಶ್ಚರ್ಯ ಅಂದ್ರೆ ಕಣ್ಣಿಲ್ಲದ ಹುಡುಗ ಒಂದು ದಿವಸ ಹಿಮಾಲಯ ಮೌಂಟ್ ಎವರೆಸ್ಟಿನ ತುದಿ ಮುಟ್ಟಿದ್ದ. ಕಣ್ಣಿಲ್ಲದ ವ್ಯಕ್ತಿ ಮೌಂಟ್ ಎವರೆಸ್ಟ್ ಹತ್ತಿದ ಪ್ರಪ್ರಥಮ ವ್ಯಕ್ತಿಯಾಗಿದ್ದ ಜಗತ್ತಿನೊಳಗೆ ಯಾರಿ? ಕಣ್ಣಿಲ್ಲದ ಮನುಷ್ಯ ಹಿಮಾಲಯ ಮೌಂಟ್ ಎವರೆಸ್ಟ್ ಹತ್ತಿದ್ರು ಏನೂ ಆಗ್ಲಿಲ್ಲ. ನಮಗ್ ಬಚ್ಚದಾಗ ಜಾರ್ಕೊಂಡ್ ಬಿಡ್ತಾವ. ನೀವು ಆರ್ಥೋಪೆಡಿಕ್ ದವಾಖಾನೆಗೆ ಹೋಗಿ, ಯಾಕ್ರಿ ಬಚ್ಚದಾಗ ಜಾರ್ಕೊಂಡ್ ಬಿದ್ದು? ಅವ ಹಿಮಾಲಯ, ಕಣ್ಣಿಲ್ಲದ ಮನುಷ್ಯ ಹಿಮಾಲಯ ಹತ್ತಿ ಮೌಂಟ್ ಎವರೆಸ್ಟ್. ಅವನಿಗೆ ಅನಿಸ್ತು, ಬರೇ ಒಂದೇ ಪರ್ವತ ಹತ್ತದ ಹೆಂಗ? ಜಗತ್ತಿನೊಳಗೆ ಇಂಥವು ಎಷ್ಟೆಷ್ಟು ಎತ್ತರದ ಪರ್ವತಗಳದಾವ, ಎಲ್ಲಾ ಹತ್ತಬೇಕಂದವ. ಆಶ್ಚರ್ಯ ಅಂದ್ರೆ ಮೌಂಟ್ ಎವರೆಸ್ಟಿನಂಗ ಜಗತ್ತಿನೊಳಗೆ 7 ಪರ್ವತಗಳದಾವ. ಕಣ್ಣಿಲ್ಲದ ವ್ಯಕ್ತಿ 7 ಪರ್ವತಗಳನ್ನ ಹತ್ತಿ ಮುಟ್ಟಿದ್ದ. 7 ಪರ್ವತಗಳನ್ನ ಹತ್ತಿದ ಕಣ್ಣಿಲ್ಲದ ಏಕೈಕ ವ್ಯಕ್ತಿ ವಿಶ್ವದೊಳಗಂದ್ರೆ ಅವ ಎರಿಕ್ ವೈಹನ್ ಮೇಯರ್. ಅವನು 25 ವರ್ಷಗಳ ಈ 25 ವರ್ಷಗಳಲ್ಲಿ ಒಂದು ಪಟ್ಟಿ ಮಾಡಿದ್ರು. 25 ಅತ್ಯಂತ ಪ್ರಭಾವಿ ವ್ಯಕ್ತಿಗಳು ಯಾರು ಅಂತಂದ್ರೆ ಅದರೊಳಗೆ ಎರಿಕ್ ಹೆಸರು ಬರ್ತದೆ. ಅವನ ಹೆಸರಲ್ಲೇ ಸಿನಿಮಾ ಆಯ್ತು.
ಅದರ ಹೆಸರು ಲೈಫ್ ಈಸ್ ಕ್ಲೈಂಬಿಂಗ್. ಎಷ್ಟು ಚಂದ ಹೆಸರು, ಲೈಫ್ ಈಸ್ ಕ್ಲೈಂಬಿಂಗ್. ಅವ ಯಾವಾಗ ಅವನೊಂದು ಸಂಸ್ಥೆ ಕಟ್ಟಿದ, ನೋ ಬ್ಯಾರಿಯರ್ಸ್ ಅಂದ್ರೆ ಅಡೆತಡೆಗಳೇ ಇಲ್ಲ. ನಾವಿಷ್ಟು ಊರ್ ಬಿಡ್ಬೇಕಾದ್ರ ಈ ವಾರ ಚಲೋ ಐತೋ ಇಲ್ಲೋ, ರಾಹು ಕಾಲ ಐತೋ, ಗುಳಿ ಕಾಲ ಐತೋ, ಯಮಗಂಡ ಕಾಲ ಐತೋ, ಇವನ ಅದನ್ನ ಯಮಗಂಡ ಕಾಲ ಇದ್ದಂಗ ಅದೇನ್ ಕಾಲ ಚಲೋನ ಐತಿ. ಅವ ನೋ ಬ್ಯಾರಿಯರ್ಸ್, ಕಣ್ಣಿಲ್ಲಾರದ ವ್ಯಕ್ತಿ ಬದುಕಿಗೆ ವಿಘ್ನಗಳೇ ಇಲ್ಲ ಅಂತ ಸಾರಿಬಿಟ್ಟ. ಅವ ಕೊನೆಗೊಂದು ಲೈನ್ ಬರೀತಾನ, ಕಣ್ಣಿಲ್ಲದ ವ್ಯಕ್ತಿ ಜಗತ್ತಿಗೆ ಪಾಠ ಮಾಡಿದ್ದು ಏನು ಅಂದ್ರ, ಹತ್ತಿದ್ದು ದೇಹ ಅಲ್ಲ, ಒಳಗಿನ ಸ್ಪಿರಿಟ್, ಸ್ಫೂರ್ತಿ ಬೇಕು ಹತ್ತಬೇಕಾದ್ರೆ. ದೇಹ ಹತ್ತಿಲ್ಲ, ನನ್ನೊಳಗಿನ ಸ್ಫೂರ್ತಿ ಮೌಂಟ್ ಎವರೆಸ್ಟ್ ಹತ್ತಿದೆ. ಮನುಷ್ಯ ಬದುಕಬೇಕಾದ್ರೆ ಜೀವನದಲ್ಲಿ ಸ್ಫೂರ್ತಿ ಬೇಕು ಅಂತ. ವಿಫಲತೆ ಅನ್ನೋದು, ಸೋಲ್ ಅನ್ನೋದು ಇರ್ತದೆ ಜೀವನದಲ್ಲಿ. ಕಣ್ಣಿಲ್ಲದ ವ್ಯಕ್ತಿ ಕಣ್ಣಿದ್ದವರಿಗೆ ಮಾಡಿದ ಪಾಠ ಏನು ಅಂದ್ರ, ವಿಫಲತೆ ಅನ್ನೋದು ಇರ್ತದೆ ಜೀವನದಲ್ಲಿ, ಸೋಲ್ ಅನ್ನೋದು ಇರ್ತದೆ. ಆದ್ರೆ ನಮ್ಮ ಪ್ರಯಾಣದಲ್ಲಿ ಬರುವ ತಾಣಗಳು, ಸ್ಥಳಗಳೇ ಹೊರತು ಅದು ಗುರಿ ಅಲ್ಲ. ಅವು ಬರ್ತಿರ್ತಾವ. ಮನುಷ್ಯ ಮೆಟ್ಟಿ ನಿಂತು ಒಂದು ದಿವಸ ಗುರಿ ಮುಟ್ಟಬೇಕು ಅಂತ ಎರಿಕ್ ವಯನ್ ಮೆಹರ್. ಎಂಥ ಬದುಕು ಕಟ್ಟದ್ರಲ್ಲ ಕಣ್ಣಿಲ್ಲದ ಮನುಷ್ಯ ಮೌಂಟ್ ಎವರೆಸ್ಟ್ ಹತ್ತುವ ಸಂಕಲ್ಪ ಮಾಡಬೇಕಾದ್ರೆ ಅವನೊಳಗಿನ ಸ್ಫೂರ್ತಿ ಅಂತಹದ್ದಿರಬೇಕು. ಅಂದ್ರೆ ನಮ್ಮೆಲ್ಲರ ಅಪೇಕ್ಷಣೆ ಐತಿ, ನಾವು ಜೀವನದಲ್ಲಿ ಸಫಲರಾಗಬೇಕು. ವಿಫಲತೆ ಬೇಕಂತ ಯಾರು ಬಯಸ್ತೀವಿ ನಾವು? ನಾವೆಲ್ಲರೂ ಬಯಸುದು ಸಫಲರಾಗಬೇಕಂತ. ಈಗ ಒಬ್ಬ ವಿದ್ಯಾರ್ಥಿ ಇರ್ತಾನೆ, ಸಾಲಿಗೆ ಎದಕ್ಕೆ ಹೋಗ್ತಾನೆ? ಫೇಲ್ ಆಗ್ಬೇಕಂತ ಹೋಗ್ತಾನೆ? ಇಲ್ಲ. ಒಬ್ಬ ವ್ಯಾಪಾರಿ ಇರ್ತಾನೆ, ವ್ಯಾಪಾರ ಮಾಡ್ತಾನೆ, ಎದಕ್ ಮಾಡ್ತಾನಂತ? ನಾನು ಹಾನಿ ಆಗ್ಬೇಕಂತ ಹೇಳಿ ಮಾಡ್ತಾನೆ? ಇಲ್ಲ. ಮದುವೆ ಮಾಡ್ಕೊಂತಾರ, ಎದಕ್ ಮಾಡ್ಕೊಂತಾರ? ಆದ ಕೂಡಲೇ ಡಿವೋರ್ಸ್ ಆಗ್ಲಿ ಅಂತ ಮಾಡ್ಕೊಂತಾರೆ. ಅದು ಸಪ್ತಪದಿ 7 ಜನ್ಮಕ್ಕಂತಿರ್ತಾರೆ. ಆದ್ಮೇಲೆ ಗೊತ್ತಾಗುತ್ತೆ ಎಷ್ಟು ಜನ್ಮ ಬೇಕನ್ನೋದು. ಏನು ಕಟ್ಕೊಂಡ್ ಕೂಡ ಡಿವೋರ್ಸ್ ಆಗ್ಬೇಕಂತ ಇರ್ತೈತೆ? ಏನಿಲ್ಲ. ಈ ಗಾಡಿ ತಗೊಂಡೋಗಿ ಪೂಜೆ ಮಾಡಿಸ್ತೇವೆ, ಚಲೋ ಆಗ್ಲಿ ಅಂತ ನಾವು ಹೋಗ್ತೀರ? ಇಲ್ಲ. ಫೇಲ್ ಆಗ್ಬೇಕು, ಆಕ್ಸಿಡೆಂಟ್ ಆಗ್ಬೇಕಂತ ಯಾರ ಗಾಡಿ ತಗೊಂಡು ಪೂಜೆ ಮಾಡಿಸ್ತೀವಿ? ಅಂದ್ರೆ ಎಲ್ಲರ ಅಪೇಕ್ಷೆ ಸಫಲ ಆಗ್ಬೇಕಂತನೇ ಇದೆ. ವಿಫಲ ಯಾಕೆ ಆಗ್ತೀವಿ ಅನ್ನೋದು ಪ್ರಶ್ನೆ ಈಗಿರೋದು. ಸೋಲ್ ಯಾಕೆ ಆಗ್ತದೆ ಜೀವನದಲ್ಲಿ? ನಾವು ಒಂದು ಸಫಲ ಜೀವನ, ಯಶಸ್ವಿ ಜೀವನ ಸಾಧಿಸ್ಬೇಕಂತ ಎಲ್ಲರಲ್ಲಿ ಇದ್ರೂ ಸಹಿತ ಮನುಷ್ಯ ವಿಫಲ ಯಾಕೆ ಆಗ್ತಾನೆ ಜೀವನದಲ್ಲಿ? ಈಗ ಯಾವ ವಿದ್ಯಾರ್ಥಿಗೂ ಸಹಿತ ನಾ ಫೇಲ್ ಆಗ್ಬೇಕಂತ ಇರ್ತೈತೇನೋ? ಯಾರಿಗೆ ಫೇಲ್ ಆಗ್ಬೇಕಂತ ಸಾಲಿಗೆ ಹೋಗಿವೇನು ನಾವು? ಮತ್ತೆ ಚಲೋ ಗುರುಗಳ ಹತ್ರ ಹೋಗಿ ಅಕ್ಷರಾಭ್ಯಾಸ ಮಾಡಿಸಿ ಚಲೋ ಮುಹೂರ್ತ ನೋಡಿ ಸಾಲಿಗೆ ಹಚ್ಚಿ ಫೇಲ್ ಆಗ್ತಾರ ಇಲ್ಲ ಅವರು? ಅಪ್ಪು ಊರಿಗೆ ಹೊಂಟಿದ್ನಂತ, ಅವ್ರ ದೋಸ್ತ್ ಬಂದಿದ್ದು ಕರ್ಕೊಂಡು ಹೋಗ ಗಾಡಿ ತಗೊಂಡು. ಮಗನ್ ಕರೆದ ಕೂಡಲೇ ಕಪಾಳ ಕೊಡೋದು ಅವ್ರ ಅಪ್ಪ ಮಗದ. ಅವ್ರ ಫ್ರೆಂಡ್ ಅಂದ, ಯಾಕೆ ಕೊಡೋದು? ಏನ್ ಇಲ್ಲ, ನಾಳೆ ನಾವು ಊರಾಗಿರೋದಿಲ್ಲ. ಅವ್ರ ಫ್ರೆಂಡ್ ಅಂದ, ನಾಳೆ ಊರಾಗಿರ್ಲಿಲ್ಲ ಅಂದ್ರೆ ಏನಾಯ್ತು? ಇಲ್ಲ, ನಾಳೆ ಅವ್ನ ರಿಸಲ್ಟ್ ಐತಿ. ಅಲ್ಲ, ನಾಳೆ ರಿಸಲ್ಟ್ ಇದ್ರೆ ಏನಾಯ್ತು? ಇಲ್ಲ, ಅವ್ನು ಪಕ್ಕಾ ಫೇಲ್ ಆಗ್ತಾನ ನನಗೆ ಗೊತ್ತೈತಿ, ನಾಳೆ ಇರುವುದಿಲ್ಲ, ಅದಕ್ಕೆ ಇವತ್ತ ಮುಗಿಸ್ಕೊಂಡು ಹೋಗ್ತೀನಿ ಅಂದ್ರೆ ನಮ್ಗಿಷ್ಟು ಪಕ್ಕಾ ಅಡ್ಮಿಷನ್ ಮಾಡಿಸೋ ದಿವಸನ ಹಿಂಗ್ ಗೊತ್ತಾದ್ರೆ ಯಾರು ನಾವು ಫೇಲ್ ಆಗ್ಲಿ ಅಂತ ಸಾಲಿ ಹಚ್ಚಿವಿ ಮಕ್ಕಳಿಗೆ, ಅಥವಾ ನಾವು ಅಡ್ಮಿಷನ್ ಮಾಡಿ ಪಾಸ್ ಆಗಬೇಕಂತ ಹಚ್ಚಿ. ಮದುವೆ ಮಾಡ್ಕೊಂಡಿದ್ದು ಲವ್ ಎಟ್ ಫಸ್ಟ್ ಸೈಟ್, ಡಿವೋರ್ಸ್ ಎಟ್ ಫಸ್ಟ್ ಫೈಟ್. ಮದುವೆ ಮಾಡ್ಕೊಂಡಿದ್ದು ಯಾರು? ನಾವು ಡಿವೋರ್ಸ್ ಮಾಡ್ಕೊಂಡು ವಿಚ್ಛೇದನ ಮಾಡ್ಕೊಂಡಿರ್ಬೇಕಪ್ಪ ಅಂತ ಯಾರು ಮಾಡ್ಕೊಂಡಿವಿ? ಸುಖವಾಗಿರ್ಬೇಕಂತ ನಾವು ಮಾಡ್ಕೊಂಡಿವಿ. ಯಾರು ಆಗ್ತೈತಲ್ಲ, ಯಾಕೆ ಆಗ್ತೈತಿ? ಜಗಳ ಆಡಿ ಹೆಣ್ತಿ ತವ್ರ ಮನೆಗೆ ಹೋಗಿ ನಾವು ಒಟ್ಟ ಬರಂಗಿಲ್ಲ ಅಂತ ಹೇಳಿ ಒಂದು 5-6 ದಿವಸ ಆಗಿದ್ದಿಲ್ಲ, ಫೋನ್ ಮಾಡ್ತೀವಿ. ಗಂಡ ಕೇಳಿದ್ರಿ, ಯಾಕ? ಇಲ್ಲ, ನಾ ಬರ್ತೀನಿ ಹೊಳ್ಳೆ ಅಂದ. ಯಜಮಾನಂದ, ಮತ್ತೆ ಬರಂಗಿಲ್ಲ ಅಂತ ಹೋಗಿದ್ದೆ ಅದು ಜಗಳ ಆಡಿ. ಇಲ್ಲ, ನನ್ನ ತವ್ರ ಮನ್ಯಾಗ ನಮ್ಮ ಅಪ್ಪನ ಕೂಡ ಜಗಳ ಆಡಿದೆ, ನಮ್ಮ ಅವ್ವನ ಕೂಡ ಜಗಳ ಆಡಿದೆ, ಅಣ್ಣ ತಮ್ಮಗಳ ಕೂಡ ಜಗಳ ಆಡಿದೆ, ನೆಗಣಿದೇವ್ರ ಕೂಡ ಜಗಳ ಆಡಿದೆ. ನಿಮ್ಮ ಕೂಡ ಜಗಳ ಆಡಿದಾಗ ಏನು ಸಮಾಧಾನ ಸಿಗ್ತೈತಿ? ಅದು ಸಿಗುವುದು ಅರ್ಥ ಮಾಡಿ ಬರ್ತೀನಿ ನಾನು. ನಿಮ್ಮ ಕೂಡ ಜಗಳ ಆಡಿದಾಗ ಏನು ಸಮಾಧಾನ ಸಿಗ್ತೈತಿ? ಆ ಸಮಾಧಾನ ಅಲ್ಲಿ ಇಲ್ಲ. ಯಾರ ಜಗಳ ಆಡ್ಬೇಕಂತ ಹೋಗಿಲ್ಲ. ಎಲ್ಲರ ಅಪೇಕ್ಷೆನೂ ಚಲೋ ಒಂದು ಜೀವನ ಕಟ್ಟಬೇಕಂತ ಇರ್ತೈತೆ. ಈಗ ನಾವು ಗುಡಿಗೆ ಹೋಗ್ತೀವಿ, ಗಾಡಿ ಪೂಜೆ ಮಾಡಿಸ್ತೀವಿ,
ಏನ್ರ ಆಕ್ಸಿಡೆಂಟ್ ಆಗ್ಬೇಕಂತ ಪೂಜೆ ಮಾಡಿಸ್ತೀವಿ ನಾವು, ಚಲೋ ನಡಿಬೇಕಂತ ಪೂಜೆ ಮಾಡಿಸ್ತೀವಿ. ಮತ್ ಪೂಜೆ ಮಾಡಿಸುವಾಗ ಹೇಳ್ತೀವಿ ಗುರುಗಳಿಗೆ, ನಿಮ್ಮ ಆಶೀರ್ವಾದ ಇರ್ಬೇಕ್ರಿ, ನೀವ್ ಯಾವಾಗ್ಲೂ ನಮ್ ಕೂಡ ಇರ್ಬೇಕಂತ. ಅವ್ರ ಗುರುಗಳು ಹೇಳ್ತಿರ್ತಾರ, ಅವ್ರೀಗ ನಿನ್ನ ಸ್ಪೀಡ್ 100 ಇತ್ತು, ನಿನ್ ಜೊತೆಗೆ ನಾ ಇರ್ತೇನೆ, 100 ದಾಟು ಅಂದ್ರೆ 108 ಇರ್ತೈತೆ ನೋಡ. ಯಾರಿಗೆ ಗಾಡಿ ತಗೊಂಡು ಆಕ್ಸಿಡೆಂಟ್ ಮಾಡ್ಕೊಂಡು ಆಗ್ಬೇಕಂತೈತೆ ಜೀವನದೊಳಗೆ, ಆದ್ರೂ ಮನುಷ್ಯನಿಗೆ ಆಗ್ತೈತಲ್ಲ ಯಾಕ? ಋಷಿಗಳ ಸಂಶೋಧನೆ ಮಾಡಿದ್ರೆ ಇಷ್ಟೆಲ್ಲ ಗೊತ್ತಿದ್ದು ಮನುಷ್ಯನ ಜೀವನದಲ್ಲಿ ವಿಫಲತೆ ಬರಲಿಕ್ಕೆಲ್ಲ ಯಾಕ ಅಂತ ಒಂದು ಸಂಶೋಧನೆ ಮಾಡಿ ಒಂದು ಸೂತ್ರ ಕಂಡಿದೆ. ಮನುಷ್ಯ 3 ಕಾರಣಗಳಿಂದ ಅವನ ಜೀವನದೊಳಗೆ ಫೇಲ್ ಆಗ್ತಾನೆ. ಅಜ್ಞಶ್ಚ, ಅಶ್ರದ್ಧಾದಾನಶ್ಚ, ಸಂಶಯಾತ್ಮ ವಿನಿಶ್ಚ. ಮನುಷ್ಯ 3 ಕಾರಣದಿಂದ ಅವ ಫೇಲ್ ಆಗ್ತಾನೆ ಜೀವನದೊಳಗೆ. ಅಜ್ಞ ಅಂದ್ರ, ಈಗ ನೀವು ಇಂಗ್ಲಿಷ್ನೊಳಗೆ A to Z ಅಂತೀರಿ. A to Z ಅಂದ್ರೆ ಏನು? A to Z ಗೊತ್ತೈತ್ರಿ ಅಂದ್ರೆ ನಿಮ್ಗೆಲ್ಲಾ ಗೊತ್ತೈತಿ ಅಂತ ಅರ್ಥ. ಆದ್ರೆ ಋಷಿಗಳ ದೃಷ್ಟಿಯಲ್ಲಿ ಅಜ್ಞ, ಅ ಟು ಜ್ಞ, ಅಜ್ಞ ಅಂದ್ರೆ ಇದಕ್ಕೇನು ಗೊತ್ತಿಲ್ಲ ಅಂತ ಅರ್ಥ. ಇದೇ ವ್ಯತ್ಯಾಸ ನೋಡಿ ಇಂಗ್ಲಿಷ್ಗೂ ಕನ್ನಡಕ್ಕೂ. ದಾರ್ಶನಿಕರು ಏನಂತಾರ? ಅಜ್ಞ ಅಂದ್ರೆ ಅಜ್ಞಶ್ಚ, ಅಶ್ರದ್ಧಾದಾನಶ್ಚ, ಸಂಶಯಾತ್ಮ ವಿನಶ್ಯ. ಅಜ್ಞ ಅಂದ್ರ ಏನೂ ಗೊತ್ತಿಲ್ಲ, ತಿಳುವಳಿಕೆ ಇಲ್ಲ ಇದಕ್ಕಂತ. ಎರಡನೇದು ಅಶ್ರದ್ಧೆ, ಅದರ ಮೇಲೆ ನಂಬಿಕೆ ಇಲ್ಲ, ವಿಶ್ವಾಸ ಇಲ್ಲ. ಸಂಶಯ ಅಂದ್ರ ಇಂಡಿಸಿಷನ್, ಹಿ ಕೆನಾಟ್ ಟೇಕ್ ಡಿಸಿಷನ್ಸ್, ನಿರ್ಣಯ ಇಲ್ಲ, ನಿಶ್ಚಯತೆ ಇಲ್ಲ. ಅಂದ್ರೆ ಜೀವನದೊಳಗೆ ಒಬ್ಬ ವ್ಯಕ್ತಿ ಫೇಲ್ ಆಗಬೇಕಾದ್ರ ತಿಳುವಳಿಕೆ ಇಲ್ಲದಾಗಿರುವುದು, ಶ್ರದ್ಧೆ ಇಲ್ಲದಿರುವುದು, ಡಿಸಿಷನ್ ತಗೊಳ್ಳದೇ ಇರುವುದು, ನಿರ್ಣಯ ಮಾಡದೆ ಸಾಮರ್ಥ್ಯ ಇರುವಂತವ್ರು ಜಗತ್ತಿನೊಳಗೆ ಫೇಲ್ ಆಗ್ತಾರೆ. ಇವು 3 ಇರಬೇಕಾಗ್ತೈತಿ. ಒಂದು ಚಲೋ ತಿಳುವಳಿಕೆ ಇರಬೇಕು, ಜ್ಞಾನ ಇರಬೇಕು, ಅದ್ರ ಬೆಲೆ ಗೊತ್ತಿರಬೇಕು ಮೊದಲು. ಆಮೇಲೆ ಶ್ರದ್ಧೆ ಇರಬೇಕು. 3ನೇದ್ದು ಸಂಶಯ ಇರಬಾರ್ದು ಜೀವನ. ಈಗ ಸುಮ್ಮನೆ ಒಬ್ಬ ರೈತ ಇರ್ತಾನೆ. ರೈತಗ ಅವ ಕಬ್ಬು ಬೆಳಿಬೇಕಾದ್ರ ಮೊದಲು ಸಾಯಿಲ್ ಕಲ್ಚರ್ ಗೊತ್ತಿರ್ಬೇಕು. ಅಂದ್ರೆ ಮಣ್ಣಿನ ಗುಣ, ಇದ್ರೊಳಗ ಎಷ್ಟು ಕಬ್ಬು ಹಚ್ಚಬೇಕು, ಎಷ್ಟು ವರ್ಷ ಹಚ್ಚಬೇಕು, ಎಷ್ಟು ವರ್ಷ ಆಗಿನ ತೆಗೆದು ಮತ್ತೆ ಬೇರೆ ಬೆಳೆ ಹಚ್ಚಬೇಕು, ಇದ್ರೊಳಗೆ ಈ ಮಣ್ಣಿನೊಳಗೆ ಏನು ಬೆಳಿತೈತಿ ಅನ್ನೋದು ಮಣ್ಣಿನ ಬೆಲೆ ಗೊತ್ತಿರ್ಬೇಕು ಮೊದಲ. ಒಬ್ಬ ರೈತನಿಗೆ ಮಣ್ಣಿನ ಬೆಲೆ ಗೊತ್ತಿರ್ಬೇಕು. ನಮ್ಮ ಹಿರಿಯರೆಲ್ಲ ಹೇಳ್ತಿದ್ರು ನೋಡು, ಹಿರಿಯರು ಏನ್ ಹೇಳ್ತಿದ್ರು ಅಂದ್ರ, ಹುಡುಗರು ಮಕ್ಕಳೆಲ್ಲ ಕಟ್ಟಿ ಮ್ಯಾಲ ಮಾತು ಹೇಳ್ಕೊಂತ ಕುಂತಿದ್ದು ಅಂದ್ರ, ತಮ್ಮ ಏನ್ ಮಂದಿ ಕೂಡ ಮಾತು ಹೇಳ್ಕೊಂತ ಕುಂತಿ, ಮಂದಿಗೆ ನಂಬಕ್ ಹೋಗ್ಬೇಡ ನೀನು. ಅಪ್ಪ ಯಜಮಾನ ರೈತ ಇದ್ದಂದ್ರೆ ಏನ್ ಹೇಳ್ತಿದ್ದ ನೋಡು, ಮಂದಿಗೆ ನಂಬಿ ಕೆಟ್ಟವ್ರ ಅದಾರ, ಮಣ್ಣಿಗೆ ನಂಬಿ ಕೆಟ್ಟವ್ರಿಲ್ಲ ಅಂತ ಹಳ್ಳ್ಯಾಗ ಹೇಳಿಲ್ಲ. ನೆಕ್ಸ್ಟ್ ಚೆನ್ನಾಗಿ ಮಣ್ಣಿಗೆ ನಂಬಿ ಕೆಟ್ಟವ್ರು ಯಾರೂ ಇಲ್ಲ, ಮಣ್ಣಿನ ಗುಣ ಗೊತ್ತಿರ್ಬೇಕು ಮೊದಲು. ಒಂದನೇದೇನು, ಒಬ್ಬ ರೈತ ಆದವನಿಗೆ ಈ ಮಣ್ಣೊಳಗೆ ಏನು ಬೆಳಿತೈತಿ ಅನ್ನೋದು ಗೊತ್ತಿರಬೇಕು, ತಿಳುವಳಿಕೆ ಇರಬೇಕು, ಮಣ್ಣಿನ ಬೆಲೆ ಗೊತ್ತಿರಬೇಕು. ಎರಡನೇದ್ದು, ನಾನು ಒಂದು 5 ಗುಣಿಕಿ ಏನಂತೀರ ಅವ್ರಿಗೆ ಮುರಿತಿರ್ಲಿ ಕಬ್ಬ, ಹಿಂಗ ಒಂದು 5 ಗುಣಿಕಿ ಇಟ್ರ ಶ್ರದ್ಧಾ ಇರ್ಬೇಕು. ಏನು ಅಂದ್ರ, ಒಂದು 5 ಕಾಳನ ಭೂಮಿ ತಾಯಿ ಉಡ್ಯಾಗ ಹಾಕಿದ್ರೆ ಭೂಮಿ ತಾಯಿ ಮುಂದಿನ ವರ್ಷ ಅದ್ರಾಗ 50 ಕ್ವಿಂಟಲ್ ನನ್ನ ಮನಿ ತುಂಬುತ್ತಾಳ ಅನ್ನೋ ಶ್ರದ್ಧೆ ಇರ್ಬೇಕು ಮೊದಲು. ಈ ಶ್ರದ್ಧೆ ಇಲ್ಲದೆ ಹಿಂಗ ಒಂದು 4 ಕಾಳು ಹಾಕದ 1 ತಾಸು ಬಿಟ್ಟು ಬಂದೈತೆ ಇಲ್ಲೋ ಶ್ರದ್ಧೆ ಇರ್ಬೇಕು. 3ನೇದ್ದು ಸಂಶಯ ಇರಬಾರ್ದು. ಏನಪ್ಪ ಈ ವರ್ಷ ಕಬ್ಬು ಹಚ್ಚಕ್ ಎಕರೆಕ ಒಂದು 30-40 ಸಾವಿರ ರೂಪಾಯಿ ಖರ್ಚೈತಿ, ಮತ್ತು 1 ಎಕರೆ ಕಬ್ಬು ಹಚ್ಚಕ್ 30-40 ಸಾವಿರ ರೂಪಾಯಿ ಖರ್ಚು ಮಾಡೋ ಬದ್ಲಿ ಇದೇ 30 ಸಾವಿರ ರೂಪಾಯಿ ಇದಕ್ಕೆ ಕಬ್ಬಿಗೆ ಹಚ್ಚಕ್ ಉಪಯೋಗ ಮಾಡ್ಲು. ಅಕಸ್ಮಾತ್ ಒಂದು ನಂಬರ್ ಹಚ್ಚಿದ್ರು ಒಮ್ಮೆ ಜಾಸ್ತಿ ಬಂತಂದ್ರೆ ಜಾಸ್ತಿ ಬರ್ತೈತೆ. ಸಂಶಯ ಬಂದ್ರೆ ಏನ್ ಮಾಡ್ಬೋದು? ಸಂಶಯ ಬಂದ್ರು ಕೆಡ್ತೈತಿ, ವಿಶ್ವಾಸ ಇರದೇ ಇದ್ರು ಕೆಡ್ತೈತಿ, ಭೂಮಿಯ ಗುಣ ಗೊತ್ತಿರದೇ ಇದ್ರು ಕೆಡ್ತೈತಿ. ಅದಕ್ಕ ಅಜ್ಞಶ್ಚ, ಅಶ್ರದ್ಧಾದಾನಶ್ಚ, ಸಂಶಯಾತ್ಮ ವಿನಶ್ಯ.
ಇವು ಮೂರು ಗೊತ್ತಿರಬೇಕು ಒಬ್ಬ ವ್ಯಕ್ತಿಗೆ. ಮೊದಲ ಬೆಲೆ ಗೊತ್ತಿರಬೇಕು, ಎದುರು ಜೀವನದ ಬೆಲೆ ಗೊತ್ತಿರಬೇಕು. ಮನುಷ್ಯ ಜೀವನದೊಳಗೆ ಅವ ಸಫಲ ಆಗಬೇಕಾದ್ರೆ ಜೀವನದ ಬೆಲೆ ದೇವರೇನೊಂದು ಭಗವಂತ ಈ ಜೀವನ ಕೊಟ್ಟಾನಲ್ಲ, ಇದ್ರ ಬಗ್ಗೆ ಅವನಿಗೆ ಇದ್ರ ಬೆಲೆ ಗೊತ್ತಿರ್ಬೇಕು. ಅವನಿಗೆ ಎಷ್ಟು ಅದ್ಭುತವಾದ ಜೀವನ ಕೊಟ್ಟಾನಲ್ಲ ದೇವರು ನನಗ, ಎಷ್ಟು ಕಿಮ್ಮತ್ತಿನ ಜೀವನ ಕೊಟ್ಟಾನಲ್ಲ ದೇವರು ನನಗೆ, ಇದ್ರ ಬಗ್ಗೆ ಬೆಲೆ ಗೊತ್ತಿರಬೇಕು ಜೀವನದ ಬಗ್ಗೆ. ಸುಮ್ಮನೆ ಹಂಗ ವಿಚಾರ ಮಾಡ್ರಿ, ನಾವೆಲ್ಲ ಹೇಳ್ತೀವಲ್ಲ 84 ಲಕ್ಷ ಜೀವರಾಶಿಗಳದಾವ, ಅವು ಎಷ್ಟರ ಇರ್ಲಿ ಅಂದ್ರ ನಮ್ಮ ಮನ್ಯಾಗ ಕೊಟ್ಟಿಗೆಯಾಗ ಎಮ್ಮಿ ಕರ ಸೆಗಣಿ ಹಾಕಿದ್ರ ಸೆಗಣಿ ಒಳಗ ಹುಳ ಹುಟ್ಟ್ಯಾವ. ಇಲ್ಲಿ ಸೆಗಣಿ ಒಳಗ ಹುಳ ಹುಟ್ಟೈತಿ, ದೇವರು ನನಗ್ ಮನುಷ್ಯ ಆಗಿನೇ ಯಾಕೆ ಹುಟ್ಟಿಸ್ಯಾನ ಅನ್ನೋ ಪ್ರಜ್ಞೆ ಬೇಕಲ್ಲ. ಅದು ನನ್ನ ಎದುರಿಗೆ ಸೆಗಣಿ ಒಳಗ ಹುಳ ಆಗಿ ಹುಟ್ಟೈತಿ, ನನಗ ದೇವರು ಮನುಷ್ಯ ಜನ್ಮವನ್ನೇ ಯಾಕೆ ಕೊಟ್ಟ? ಈಗ ನಿನ್ನ ಮನ್ಯಾಗ ನಿನ್ನ ಆಕಳ ಕರುವಿಗೆ ಮುಸ್ರಿ ನೀರು ಕುಡಿಸ್ತಿ, ನೀನು ಬೆಳಿಗ್ಗೆದ್ದು ಕಾಫಿ ಹಾರ್ಲಿಕ್ಸ್ ಮತ್ತೇನು ಕುಡಿತೀರಿ? ಕಾಫಿ ಕುಡಿತೀರಿ, ಹಾರ್ಲಿಕ್ಸ್ ಕುಡಿತೀರಿ, ಬೋರ್ನ್ವಿಟಾ ಕುಡಿತೀರಿ. ಒಂದು ಕ್ಷಣ ವಿಚಾರ ಮಾಡ್ಬೇಕಲ್ಲ, ಕೊಟ್ಟಿಗೆ ಒಳಗೆ ಇರುವಿಗ ಆಕಳಿಗೆ ಯಾಕೆ ಮುಸ್ರಿ ನೀರು ಕುಡಿಯೋದು ಬಂತು? ದೇವ್ರು ನನಗೆ ಬೋರ್ನ್ವಿಟಾ ಹಾರ್ಲಿಕ್ಸ್ ಕೊಟ್ಟಾನಲ್ಲ, ಯಾಕೆ ನನಗೆ ಈ ಸೌಭಾಗ್ಯ ಕೊಟ್ಟಾನ? ಇದು ಎಕ್ಸ್ಟ್ರಾ ಪ್ರಿವಿಲೈಸ್, ಒಂದು ಎಕ್ಸ್ಟ್ರಾ ಸೌಲಭ್ಯ ಕೊಟ್ಟಾನಿಲ್ಲ. ಅದಕ್ಕೆ ಯಾಕೆ ಮುಸ್ರಿ ನೀರು ಕುಡಿಯೋ ಬಂದೈತಿ? ನನಗೆ ಯಾಕೆ ಬೆಳಗ್ಗೆ ಕಾಫಿ ಹಾಲು ಕುಡಿಯೋದು ಕೊಟ್ಟಾನ? ಈಗ ಬೆಳಿಗ್ಗೆ ಎದ್ದು ನೀವು ಡೈನಿಂಗ್ ಟೇಬಲ್ ಮೇಲೆ ಕುಂತಿ, ಡೈನಿಂಗ್ ಟೇಬಲ್ ಮೇಲೆ ಕುಂತಾಗ ನೀನು ಊಟಕ್ಕೆ ಇಡ್ಲಿ ತಗೊಂಡ್ ಬಂದಾರ, ಬಿಡಿಸಿದೆ ದೋಸೆ ತಗೊಂಡ್ ಬಂದಾರ. ಅಲ್ಲಿ ನಾಯಿ ಬೊಗಳಕತ್ತಿತ್ತು ಅಂದ್ರೆ ಮನ್ಯಾಗ ಹೆಣ್ಮಕ್ಳು ಏನ್ ಮಾಡ್ತಾರ? ತಾಯಿ ಒಣ ರೊಟ್ಟಿ ತಂದು ಹೋಗಿದ್ದಾಳ. ಅದಕ್ಕೆ ಸುಮ್ಮನೆ ಒಂದು ಕ್ಷಣ ವಿಚಾರ ಮಾಡ್ಬೇಕಲ್ಲ ಮನುಷ್ಯ. ನನ್ನ ಎದುರಿಗೆ ಕುಂತ ನಾಯಿ ನಾನು ಎರಡು ಎಟ್ ಎ ಟೈಮ್ ಊಟ ಮಾಡಾಕತ್ತೀವಿ, ಅದಕ್ಕೆ ಯಾಕೆ ಒಣ ರೊಟ್ಟಿ ಅದಕ್ಕೆ ಬಿತ್ತು, ಬಿಸಿ ದೋಸೆ ಇಡ್ಲಿ ನನಗೆ ಯಾಕೆ ಕೊಟ್ಟಾನ ದೇವರು ಅನ್ನೋದು ಒಂದ್ಸಲ ವಿಚಾರ ಮಾಡ್ಬೇಕಲ್ಲ ಮನುಷ್ಯ. ಇದು ಎಕ್ಸ್ಟ್ರಾ ವಿಶೇಷ ಸೌಲಭ್ಯ ನನಗ ಯಾಕೆ ಕೊಟ್ಟ ದೇವರು ಅನ್ನೋದು ಸ್ವಲ್ಪ ವಿಚಾರ ಮಾಡ್ಬೇಕಲ್ಲ ಮನುಷ್ಯ. ಈ ಒಂದು ಕಾಗಿ ಒಂದು ಒಣ ರೊಟ್ಟಿಗೆ ಎಷ್ಟು ಮಂದಿ ಮನಿ ಕಾ 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 ಅಂತ ಹೇಳಿ ಎಷ್ಟು ಮನಿ ಮೇಲೆ ಅಡ್ಡಾಡ್ತೈತೆ ಇಲ್ಲ? ಒಂದು ಒಣ ರೊಟ್ಟಿಗೆ ಅದು ಇಷ್ಟೆಲ್ಲ ಅಡ್ಡಾಡ್ತೈತಿ. ನನಗೆ ಯಾರು ಒಬ್ರು ಮನಿಗ್ ಬಂದು ನನಗೆ ಇನ್ವಿಟೇಷನ್ ಕೊಟ್ಟು ಪಾನಿಪುರಿ ತಿನ್ನಿಸ್ತಾರ, ವಡಾ ಪಾವ್ ತಿನ್ನಿಸ್ತಾರ, ಏನೇನು ಅವೆಲ್ಲ ಬರ್ತಾವಲ್ಲ, ಕರ್ಕೊಂಡೋಗಿ ಹೋಳಿಗೆ ಹುಗ್ಗಿ ಊಟ ಮಾಡಿಸ್ತಾರ. ಅದಕ್ಕೆ ಹೋದ್ರ ಕಲ್ಲು ಒಗಿತಾರ. ನನಗೆ ಕರೆದು ಉಣಿಸುವ ಸೌಭಾಗ್ಯ ಕೊಟ್ಟನಲ್ಲ, ಯಾಕೆ ಕೊಟ್ಟ ದೇವರಿದು? ಇದು ಗೊತ್ತಿತ್ತು, ನೀನು ತಿಳುವಳಿಕೆ ಅಷ್ಟ. ಅಕಸ್ಮಾತ್ ಇದು ನೀನು ಗೊತ್ತಿಲ್ಲ ಅಂದ್ರೆ ನೀನು ಅಜ್ಞಾ. ಗೊತ್ತಿರ್ಬೇಕು ಮನುಷ್ಯನಿಗೆ ಜೀವನದ ಬೆಲೆ. ಬರೇ ಜೀವನದೊಳಗೆ ತಪ್ಪು ಮಾಡ್ಕೊಂತ ಹೋಗುದಲ್ಲ. ಯಾಕಿಷ್ಟು ನಿಜಗೊಂಡ್ರು ಪ್ರಶ್ನೆ ಮಾಡ್ತಾರೆ, ಎಷ್ಟು ದುರಿತ ಕರ್ಮಗಳನ್ನು ಮಾಡಾಕತ್ತೀಯಲ್ಲಪ್ಪ, ಯಾವ ಬಲದಿಂದ ಮಾಡಾಕತ್ತೀನಿ? ಯಾವ ಬಲವಿಡಿದ ಕೀಳ ದುರಿತವನ್ನೆಸಗು. ಎಷ್ಟು ತಪ್ಪು ಮಾಡಾಕತ್ತೀಯಲ್ಲೋ. ಒಂದು ಏನವ್ರು ಚಿತ್ರಗುಪ್ತರು ಅವರೆಲ್ಲ ನಿಮ್ದೇನು ಸ್ನೇಹಿತರದಾರ ಅಥವಾ ಸ್ವಲ್ಪ ಬ್ರೈಬ್ ಮಾಡಿದ್ರೆ ನಡೀತೈತೆ, ಅವ್ರಿಗೆ ಎಲ್ಲ ಹಿಸಾಬ್ ಬಿಡ್ತಾರ ನಿಂದ ಅಂತಾರ ಅವ್ರು. ಒಬ್ಬನ ಯಾರೋ 15 ವರ್ಷ ಜೈಲ್ನಾಗ ಇದ್ನಂತ, ಒಬ್ಬ ಆಫೀಸರ್ ಹೋದ್ರಂತ ಜೈಲ್. ಎಷ್ಟು ವರ್ಷ ಆತಪ್ಪ ಇಲ್ಲಿ ಇದ್ದ? ಒಂದು 15 ವರ್ಷ ಆತ್ ಸರ್ ಇಲ್ಲ. ಅಲ್ಲೋ 15 ವರ್ಷದಿಂದ ಜೈಲ್ನಾಗ ಇದೆಯಾ? ಹೌದು ಸರ್ 15 ವರ್ಷ ಆತ ಇಲ್ಲ. ಮತ್ತೆ ನಿಮ್ಮ ಅಪ್ಪ ನಿಮ್ಮ ಅವ್ವ ನಿಮ್ಮ ಅಣ್ಣ ತಮ್ಮವ್ರ ನೆನಪೇನು ಬರುದಿಲ್ಲ ಅಂತ? ಬರುದಿಲ್ಲ ಸರ್. ಅದು ಯಾಕ? ಅವ್ರ ಹೊಸರು ಇಲ್ಲೇ ಇದೀವ್ರು, ನಮ್ಮ ಫ್ಯಾಮಿಲಿನೇ ಇಲ್ಲೇ ನಮ್ ಟೋಟಲ್ ಫ್ಯಾಮಿಲಿ ಇಲ್ಲೇ, ನಮ್ದು ಮನೆಗಿನಿ ಎಲ್ಲ ತೆಗೆದುಬಿಟ್ಟಿದ್ದೀವಿ, ಪರ್ಮನೆಂಟ್ ಹೊಸ ಮಾಡ್ಕೊಂಡ್ಬಿಟ್ಟಿವಿ. ಆವ ಬಲ ಬಿಡಿದ ಕೀಳ ದುರಿತ ಏನು ಬಲ ಐತೆ ಅಂತ ನೀನು ತಪ್ಪು ಮಾಡಾಕತ್ತೀಯಪ್ಪ. ಜೀವನಗಳು ಸ್ವಲ್ಪ ಇದ್ರ ಬಗ್ಗೆ ಇದ್ರ ಬೆಲೆ ಗೊತ್ತಿರಬೇಕು ನೀನು. ಒಬ್ರೊಂದು ಕತೆ ಹೇಳಿದ್ರೆ ಬಹಳ ಚಂದ ಐತಿ. ಕತೆ ಕೇಳುವಂಗೈತಿ, ಸ್ವಲ್ಪ ಹಿಂದಿ ಬಂದ್ರೆ ಗೊತ್ತಾಗ್ತೈತಿ. कथी एक बुढ़िया थी, वो बचपन में मर गई। ठीक है, एक बुढ़िया थी, वो बचपन में मर गई। अगर वो बुढ़िया हो गई तो बचपन में मरने का सवाल नहीं उठता।
ಒಂದು ಮುದಿಕಿತ್ತು ಸಣ್ಣಕ್ಕಿರೋದ್ರಾಗೆ ಸತ್ತಿತ್ತ. ಕನ್ನಡದಾಗ ಹೇಳ್ಬಿಡ್ತೇನೆ, ಒಂದು ಮುದಿಕಿತ್ತು ಸಣ್ಣಕ್ಕಿರೋದ್ರಾಗ ಸತ್ತಿತ್ತು. ಮತ್ತದು ಸಣ್ಣಕ್ಕಿರೋದ್ರಾಗ ಸತ್ತಿತ್ತಂದ್ರ ಮುದಿಕ್ ಹೆಂಗ? ಅದು ಮುದಿಕ್ ಆಗೈತಿ ಅಂದ್ರ ಸಣ್ಣಕ್ಕಿರೋದ್ರಾಗ ಸತ್ತಿಲ್ಲ ಅಂತ ಅರ್ಥ. ಮುದಿಕಿತ್ತು ಸಣ್ಣಕ್ಕಿರೋದ್ರಾಗ ಸತ್ತಿತ್ತು, ಇದರ ಅರ್ಥ ಏನು ಅಂದ್ರ ಆಗಿದ್ದೇನೋ ಮುದಿಕಿ ದೇಹಕ್ಕೆ ವಯಸ್ಸಾಗೈತಿ, ಜೀವನದ ಬೆಲೆ ಗೊತ್ತಾಗಿದ್ದು ವಯಸ್ಸಾದ್ಮೇಲಲ್ಲ. ನಿಜವಾದ ಆಯುಷ್ಯ ಕೌಂಟ್ ಆಗುದ್ದು ಯಾವಾಗಂದ್ರೆ ನೀ ಎಷ್ಟು ವರ್ಷ ಬದುಕಿ ಅಂತಲ್ಲ, ದೇವ್ರು ನನಗೆ ಯಾಕೆ ಜನ್ಮ ಕೊಟ್ಟ ಅನ್ನೋ ಅರಿವು ನಿನ್ ತಿಳಿಯೊಳಗೆ ಬರ್ತೈತಲ್ಲ, ಅದು ನಿಜವಾದ ಆಯುಷ್ಯ ಕೌಂಟ್ ಆಗ್ತೈತಿ. ಅವಾಗ ನಿನ್ನ ಆಯುಷ್ಯ. ದಿ ಟೂ ಮೋಸ್ಟ್ ಇಂಪಾರ್ಟೆಂಟ್ ಏಜ್ ಇನ್ ಯುವರ್ ಲೈಫ್. ಮಾರ್ಕ್ ಟ್ವೇನ್ ಅಂತ ಹೇಳಿ ಒಬ್ಬ ಚಿಂತಕ ಬರೀತಾನೆ. ದಿ ಟೂ ಮೋಸ್ಟ್ ಇಂಪಾರ್ಟೆಂಟ್ ಡೇಸ್ ಇನ್ ಯುವರ್ ಲೈಫ್. ಒಳ್ಳೆ